ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗೈಸ್ ಇವತ್ತೊಂದು ಡೆಕೋರೇಷನ್ ಇದೆ ಇಲ್ಲೇ ಗೊದ್ದಲ್ಪುರದಲ್ಲಿ ನಮ್ಮ ಲೋಕಲಲ್ಲೇ. ಆಮೇಲೆ ಕಮೆಂಟ್ ಹಾಕ್ಬೇಡಿ ಹೆಲ್ಮೆಟ್ ಹಾಕಿ ಅದಾಕಿ ಇದಾಕಿ ಅಂತ. ನಾ ಇಲ್ಲೇ ಲೋಕಲಲ್ಲಿ ಓಡಾಡೋದ್ರಿಂದ ಹೆಲ್ಮೆಟ್ನ ಅವಶ್ಯಕತೆ ಇರೋಲ್ಲ ಇಲ್ಲಿ, ಸೊ ಅದರಿಂದ ನಾನು ಜಾಸ್ತಿ ಹೆಲ್ಮೆಟ್ನ ಯೂಸ್ ಮಾಡಲ್ಲ. ಬನ್ನಿ ಈಗ ಸದ್ಯಕ್ಕೆ ಡೆಕೋರೇಷನ್ ಮಾಡಿಬಿಟ್ಟು ಬರೋಣ. ಗೈಸ್ ಡೆಕೋರೇಷನ್ ಮಾಡೋಕ್ಕೆ ಹೋದೆ, ಅಲ್ಲಿ ಪೆಂಡಲ್ನೂ ಹಾಕಿಲ್ಲ, ಸ್ಟೇಜ್ನೂ ಹಾಕಿಲ್ಲ. ಅವ್ರಿಗೆ ರೆಡಿ ಮಾಡ್ಕೊಡ್ಬೇಕಾಗಿರೋದು 12 ಗಂಟೆಗೆ. ನಮ್ಮ ಹುಡುಗ ಬೇಗ ಹೋಗು ಅಂತ. ಇಲ್ಲಿ ಬೇಗ ಹೋದರೆ ಇಲ್ಲಿ ಅವನ್ನೇ ಸ್ಟೇಜ್ ಹಾಕಿಲ್ಲ ಮತ್ತು ಪೆಂಡಲು ಹಾಕಿಲ್ಲ. ಮತ್ತು 11:15ಗೆ ಬರಬೇಕು. ಆಮೇಲೆ ಒಂದು ಫೋಟೋ ಫ್ಲೆಕ್ಸ್ ತೆಗಿಸ್ಬೇಕು. ಸೊ ಅದರಿಂದ ಆಮೇಲೆ ಬಂದರೆ ಆಯಿತು ಅಂದ್ಬಿಟ್ಟು ಈಗ ಮನೆ ಕಡೆ ಹೋಗ್ತಾಯಿದ್ದೀನಿ. ನಂಜನಗೂಡಿಗೆ ಹೋಗಬೇಕು. ಹೋಗಿದ್ದು ಒಂದು ಫೋಟೋ ಪ್ರಿಂಟ್ ಹಾಕ್ಸ್ಕೊಬರ್ಬೇಕು. ಬನ್ನಿ ಅಲ್ಲಿಗೆ ಒಂದು ಫೋನ್ ಹಾಕಿ ಪ್ರಿಂಟ್ ಹಾಕಿ ಹೇಳ್ಬಿಡೋಣ. ಆರಾಮಾಗಿ ಹಾಕ್ಬಿಡ್ತಾರೆ. ಆಮೇಲೆ ಬಂದರೆ ಆಯಿತು. ಫ್ಲೆಕ್ಸ್ ಬರೋಣ ಅಂತ ಬಂದೆ. ನಾನು ಫ್ಲೆಕ್ಸ್ ಹೇಳಿ ಫೋಟೋನು ಓಕೆ ಮಾಡಿದ್ದೆ, ಬಟ್ ಅವ್ರಿನ್ನೂ ಪ್ರಿಂಟೇ ಹಾಕಿರಲಿಲ್ಲ. ನಾನು ಹೋದ್ಮೇಲೆ ಪ್ರಿಂಟ್ ಹಾಕ್ತಾಯಿದ್ರು. ಆಲ್ರೆಡಿ ಇಲ್ಲಿ ಟೈಮ್ ಕೂಡ ಆಗಿತ್ತು 12 ಗಂಟೆ. 12 ಗಂಟೆ ಆಗಿದೆ ನೋಡಿ. ನಾನು ಹತ್ರ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಜನಗಳು ಬಂದ್ಬಿಟ್ಟಿದ್ರು. ಫೈನಲಾಗಿ ಡೆಕೋರೇಷನ್ ಕಂಪ್ಲೀಟ್ ಮಾಡಿದೆ 12:45ಗೆ. ಹಾಗೆ ಫೋಟೋ ತೆಗ್ಸ್ಕೊಳ್ಳೋಕ್ಕೂ ಸರಿ ಆಯಿತು. ಅವ್ರಿಗೂ ಏನೋ ತೊಂದರೆ ಆಗಲಿಲ್ಲ. ಒಟ್ಟಿನಲ್ಲಿ ಅವರು ಬೇಜಾರೇನು ಮಾಡ್ಕೊಳ್ಲಿಲ್ಲ. ಫೈನಲಾಗಿ ಡೆಕೋರೇಷನ್ ಮುಗೀತು. ಡೆಕೋರೇಷನ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ನೋಡಿ ಬಟ್ಟೆ ಎಲ್ಲ ಯಾವ ಥರ ಕುಳೆ ಆಗಿದೆ. ಆ ಬಲೂನ್ ಬೆಸ್ಟ್ ಅದು. ಸರಿ ಬನ್ನಿ, ಈಗ ಟೈಮು ಆಗೈತೆ. ಮಧ್ಯಾಹ್ನದ ಊಟನ ಮಾಡಬೇಕು. ಹೋಗಿ ಮಾಡೋಣ. ಊಟ ಮಾಡಿ ಅಂತಂದರು, ಬಟ್ ನಾನು ಮಾಡದೆ ಹೋಗ್ತಾಯಿದ್ದೀನಿ. ಇಲ್ಲಿಂದ ಬಂದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮಳೆ ಇತ್ತಲ್ಲ, ಮೋಡ ಇತ್ತಲ್ಲ, ಅದಕ್ಕೆ ನಿದ್ದೆ ಬಂತು. ಮಲ್ಕೊಂಡೆ ಸ್ವಲ್ಪ ಹೊತ್ತು. ಫಂಕ್ಷನ್ ಎಲ್ಲ ಮುಗ್ದಿದೆ. ಮಧ್ಯಾಹ್ನ ಮಾಡಿದಂಥ ಡೆಕೋರೇಷನ್ನ ಹೋಗಿ ಬಿಚ್ಕೊಬರಬೇಕು. ಬಿಚ್ಕೊಂಡು ಅಮೌಂಟ್ ಇಸ್ಕೊಂಡು ಮನೆಗೆ ಬರಬೇಕು. ಲೈಟಾಗಿ ಮಳೆ ಬೀಳ್ತಾ ಇದೆ. ಬಿಚ್ಕೊಂಡು ಈಗ ಹೋಗ್ತಾಯಿದ್ದೀನಿ. ಅಮೌಂಟು ಕಲೆಕ್ಟ್ ಮಾಡ್ಕೊಂಡೆ. ಹಾಗೆ ಇನ್ನೊಂದು ಆರ್ಡ್ರ್ ಸಿಕ್ತು ಇದೇ ಊರಲ್ಲಿ ಬುಧವಾರ. ಈಗ ಹೋಗಿ ಅವ್ರಿಗೆ ವಾಟ್ಸಪ್ ಮಾಡಿಬಿಟ್ರೆ ಡಿಸೈನ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿಗೆ ಬಂದದ್ದಕ್ಕೆ ಇನ್ನೊಂದು ಆರ್ಡ್ರ್ ಸಿಕ್ತು, ಖುಷಿ ಆಯಿತು. ಎಲ್ಲ ಕೆಲಸ ಮುಗೀತು, ಬಿಚ್ಕೊಂಡು ಬಂದಾಯಿತು ಎಲ್ಲನೂ. ಈಗ ನೈಟ್ ಶಿಫ್ಟ್ಗೆ ಹೋಗೋಂಥ ಟೈಮು. ಈಗ 8 ಗಂಟೆ 9 ಗಂಟೆಗೆ ಹೋಗ್ಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮಲ್ಕೋತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.